ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ 52ನೇ ಭೇಟಿ. ನಾವು ಹಿಂದಿನ ತರಗತಿಯಲ್ಲಿ WH ಕ್ವಶನ್ಸ್ ಹೇಗೆ ಮಾಡೋದು ಅದನ್ನು ಅಭ್ಯಾಸ ಮಾಡ್ತಾ ಇದ್ವಿ ಅಥವಾ ಅದ್ರ ಬಗ್ಗೆ ತಿಳ್ಕೊತಾ ಇದ್ವಿ. ಈಗ ಸ್ವಲ್ಪ ಮುಂದುವರೆದ ಭಾಗ. ಕೆಲವು ದಿನಗಳು ನಾವು ಈ ಭಾಗವನ್ನೇ ಅಧ್ಯಯನ ಮಾಡಬೇಕಾಗ್ತದೆ, ಅದರ ಬದಲು ಈ ಭಾಗವನ್ನೇ ಚರ್ಚೆ ಮಾಡಬೇಕಾಗ್ತದೆ. ಇದು ನೋಡೋಣ. ಈ ಕೆಲವು ಪ್ರಶ್ನೆಗಳನ್ನು ಬರೆದಿದ್ದೇನೆ, ಅದರ ಬಗ್ಗೆ ನೋಡೋಣ. ನೋಡಿ ಸ್ನೇಹಿತರೆ, ವಾಟ್ ಹಿ ಲೈಕ್ ಅಂದರೆ ಸಾಮಾನ್ಯವಾಗಿ ಈ ಎಲ್ಲ ಸಾಲುಗಳು ನನ್ನ ತರಗತಿಗಳಲ್ಲಿ, ನನ್ನ ಈ ನಿರಂತರ ಇಂಗ್ಲೀಷ್ ತರಗತಿಗಳಲ್ಲಿ ನಾನು ವಿದ್ಯಾರ್ಥಿಗಳಲ್ಲಿ ಗಮನಿಸಿದ ವಾಕ್ಯಗಳು. ವಾಟ್ ಹಿ ಲೈಕ್ ಇದು ತಪ್ಪು. ನಾವು ಹಿಂದಿನ ತರಗತಿ ವಾಟ್ ಆದಮೇಲೆ, ವಾಟ್ ಅನ್ನುವ ಪದ ಆದಮೇಲೆ WH ವರ್ಡ್, ಅದು ಶುರುವಾಗುವ ವರ್ಡ್, ಅದು ಪದ ಹಿ ಆಗಲಿ ಶಿ ಆಗಲಿ ಅಂದರೆ ನಾಮಪದವಾಗಲಿ ಸರ್ವನಾಮವಾಗಲಿ ಬರಬಾರ್ದು. ಅದಕ್ಕೆ ನೌನ್ ಆರ್ ಪ್ರನೌನ್ ಬರಬಾರ್ದು, ಕ್ರಿಯಾಪದ ವರ್ಬೇ ಬರಬೇಕು. ಇಲ್ಲಿ ಬಂತು, ಹಿ ಬಂತು, ಮುಂದಕ್ಕೆ ಏನಿದ್ರು ನಮಗೆ ಇಲ್ಲೇ ತಪ್ಪಾಯಿತು, ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ವಾಟ್ ಹಿ ಲೈಕ್. ಇನ್ನು ಕೆಲವರು ಹೇಳ್ತಾರೆ, ಓ ಹಿ ಶಿ ಬಂದಾಗ ಲೈಕ್ಸ್ ಬರಬೇಕು ಅಂತ. ವಾಟ್ ಹಿ ಲೈಕ್ಸ್ ಇದೂ ಸಹ ತಪ್ಪು. ಯಾಕೆ ಅಂದರೆ ಮೂಲ ನಿಯಮ ಇಲ್ಲಿ ಉಲ್ಲಂಘನೆಯಾಗಿದೆ, ವೈಲೇಟ್ ಆಗಿದೆ. ಯಾಕೆ ಅಂದರೆ WH ಇಂದ ಶುರುವಾಗೋ ಪದ ಇದ್ದಾಗ, ವರ್ಡ್ ಇದ್ದಾಗ ಹಿ ಬಂದಿದೆ, ತಪ್ಪು. ಈ ಎರಡೂ ವಾಕ್ಯಗಳಲ್ಲಿ ಮೂಲ ನಿಯಮ ನೌನ್ ಅಥವಾ ಪ್ರನೌನ್ WH ವರ್ಡ್ ಆದ ಮೇಲೆ ಬರಬಾರದು. ಆದ್ದರಿಂದ ಸುಲಭವಾಗಿ ತಪ್ಪು, ಇವು ನಾವು ಬರ್ದಿರೋ ತಪ್ಪು ಅಂತ ತಿಳ್ಕೊತೇವೆ, ತಿಳಿಬಹುದು. ಮೂರನೇ ವಾಕ್ಯಕ್ಕೆ ಬರೋಣ. ನೋಡಿ, ವಾಟ್ ಡೂ ಹಿ ಲೈಕ್. ಓ ಹಿ ಬರಬಾರ್ದು, ಸರ್ ಹೇಳಿದರು ವಾಟ್ ಡು ಹಿ ಲೈಕ್ ಅಂತ. ಇದು ತಪ್ಪು. ಯಾಕೆ ಅಂದರೆ ನಾವು ಡೂ ಮತ್ತು ಡಸ್ ಕಲಿಯುವಾಗ ಹೇಳ್ಕೊಟ್ಟಿದ್ದೇನೆ, ನಾವು ಚರ್ಚೆ ಮಾಡಿದ್ದೇವೆ. ಹಿ ಶಿ ಇದ್ದಾಗ ಸಾಮಾನ್ಯವಾಗಿ ಪ್ರಶ್ನೆಯಲ್ಲಿ ಆಗಲಿ ಉತ್ತರದಲ್ಲೇ ಆಗಲಿ ಡೂ ಬರೋದಿಲ್ಲ. ಏನು ಬರಬೇಕು? ವಾಟ್ ಡೂ ಹಿ ಲೈಕ್. ತಪ್ಪು. ಆಮೇಲೆ ನಾವು ಏನು ಮಾಡ್ತಾರೆ, ಓಹೋ ಇಲ್ಲಿ ಲೈಕ್ ಇದೆ, ಇಲ್ಲಿ ಲೈಕ್ಸ್ ಇರಬೇಕಾಗಿತ್ತು ಅಂತ ಮುಂದೆ ಬರೀತಾರೆ. ವಾಟ್ ಬಂದ ಮೇಲೆ ಹಿ ಮತ್ತು ಡು ಸಾಮಾನ್ಯವಾಗಿ ಒಟ್ಟಿಗೆ ಹೋಗೋದಿಲ್ಲ. ಓಕೆ, ಅದು ಮುಂದೆ ಈ ಡು ಅನ್ನೋ ಪದ ಬದಲಾವಣೆ ಆಗೋದಿಲ್ಲ, ಅದು ಬಹಳ ಮುಂದೆ ಹೋಗೋಣ. ಈಗ ಅದು ಗೊಂದಲ ಆಗ್ತದೆ. ಇಷ್ಟು ಮಾತ್ರ ನಾವು ಚರ್ಚೆ ಮಾಡೋಣ. ವಾಟ್ ಡೂ ಹಿ ಲೈಕ್. ಹಿ ಬಂದಾಗ ಮೂಲ ನಿಯಮ ಸಾಮಾನ್ಯವಾಗಿ ಸಿಂಗ್ಯುಲರ್ ಇದ್ದಾಗ ಈ ಡು ಬರೋದಿಲ್ಲ. ಹಿ ಆಗಲಿ ಶಿ ಇದ್ದಾಗಲಿ ಬರಲ್ಲ. ವಾಟ್ ಡೂ ಹಿ ಲೈಕ್ ತಪ್ಪು. ನೆಕ್ಸ್ಟ್ ಮುಂದೆ ಹೋಗೋಣ. ನೋಡಿ, ಇಲ್ಲಿ ವಾಟ್ ಡು ಹಿ ಲೈಕ್ಸ್. ಓ ಹಿ ಬಂದಾಗ ಲೈಕ್ಸ್ ಹಾಕಬೇಕು. ಮುಂದೆ ಇಲ್ಲಿ ಹೇಳಿದ್ನಲ್ಲ, ಸರ್ ಹೇಳಿದ್ರು, ಓ ನಾವು ಓದಿದ್ದೆ. ವಾಟ್ ಡು ಹಿ ಲೈಕ್ಸ್ ಇಲ್ಲೇ ತಪ್ಪಾಯಿತು. ಡು ಮತ್ತು ಹಿ ಬರಲ್ಲ, ಅದರಿಂದ ಲೈಕ್ ಇರಲಿ ಲೈಕ್ಸ್ ಇರಲಿ, ಈ ಎರಡು ವಾಕ್ಯಗಳು ತಪ್ಪು. ಈ ಎರಡು ವಾಕ್ಯ ಮೂಲ ನಿಯಮ ಹಿ ಇದೆ, ಈ ಎರಡು ವಾಕ್ಯ ಮೂಲ ನಿಯಮ ಹಿ ಶಿ ಇದ್ದಾಗ ಡು ಬರಬಾರ್ದು, ಡಸ್ ಬರಬೇಕು. ಆದ್ದರಿಂದ ಇವು ತಪ್ಪು. ಆಮೇಲೆ ಮುಂದೆ ಹೋಗೋಣ. ಈ ಎರಡು ನಿಯಮಗಳನ್ನು ಸ್ವಲ್ಪ ಮುಂದುವರೆದ ಭಾಗ ನೋಡಿಲಿ. ವಾಟ್ ಡಸ್ ಇದೆ, ಅದರಿಂದ ಇದು ರೈಟ್ ಇರ್ಬೋದು. ವಾಟ್ ಡಸ್ ಹಿ. ಓ ಸರ್ ಹೇಳಿದ್ರು ಲೈಕ್ಸ್ ಹಾಕಬೇಕು ಅಂತ ಹಿ ಬಂದಾಗ. ವಾಟ್ ಡಸ್ ಹಿ ಲೈಕ್ಸ್ ಇದೆ, ತಪ್ಪಾಗ್ಬಿಡ್ತು. ಯಾಕೆ ಅಂದರೆ ಇಲ್ಲಿ ಡಸ್ ಇದೆ, ಒಪ್ಕೋತೀನಿ. ಡಸ್ ಇದ್ದಾಗ ಹಿ ಬರಲಿ ಶಿ ಇರಲಿ, ಹಿ ಅಥವಾ ಶಿ ಯಾರೇ ಇರಲಿ, ನಾವು ಲೈಕ್ಸ್ ಹಾಕಕ್ಕಾಗಲ್ಲ. ಕ್ವಶನ್ನಲ್ಲಿ ನೋಡಿ, ಆನ್ಸರಲ್ಲಿ ಶಿ ಲೈಕ್ಸ್ ಕಾಫಿ ಹೇಳಿದ್ದೇನೆ, ಶಿ ಲೈಕ್ಸ್ ಮ್ಯಾಂಗೋ ಹೇಳಿರ್ಬೋದು. ಡಸ್ ಶಿ ಲೈಕ್ ಮ್ಯಾಂಗೋ ಇದೆ ನೋಡಿ. ಹಿ ವಾಂಟ್ಸ್ ಕಾಫಿ, ಡಸ್ ಹಿ ವಾಂಟ್ ಕಾಫಿ. ಡಸ್ ಬಂದಾಗ ಯಾರಾದರೂ ಇರಲಿ ಲೈಕ್ಸ್ ಆಗಲ್ಲ. ಈ ಡೂ ಫಾರ್ಮ್ಸ್ ವರ್ಬ್ಸ್ ಇದ್ದಾಗ ಎಲ್ಲ ಕ್ರಿಯಾಪದಗಳು ಆ ಮೂಲ ಕ್ರಿಯಾಪದದ ರೂಪದಲ್ಲೇ ಇರಬೇಕು. ಲೈಕ್ಸು ಲೈಕ್ ಆಗೇ ಇರಬೇಕು, ವಾಂಟು ವಾಂಟ್ ಆಗೇ ಇರಬೇಕು. ಯಾಕೆಂದರೆ ಡಸ್ ಇದೇನು ಹೇಳುತ್ತೆ ಅಂದರೆ, ನಾನು ಮಾತಾಡಿದ್ದೇನೆ, ನೀನು ಸುಮ್ಮನೆ ಕೂತ್ಕೋ, ನಾನು ಮೇಯ್ನು, ನೀನು ಸಬಾರ್ಡಿನೇಟ್ ಅಂತ ಹೇಳುತ್ತೆ. ಇಲ್ಲಿ ಡಸ್ ಇರೋದ್ರಿಂದ ಹಿ
ಬೇರೆ ಕಡೆ ಲೈಕ್ಸು ಸರಿಯಾಗ್ಬೋದು. ಈ ರೀತಿಯ ಡಸ್ ಇದ್ದಾಗ ಇಲ್ಲಿ ಲೈಕ್ಸ್ ಇರೋಕ್ಕಾಗಲ್ಲ ನೋಡಿ. ಇದು ತಪ್ಪು ನೋಡಿ. 1 2 3 4 5 ಇಲ್ಲಿ ಈ 2 ಒಂದು ನಿಯಮ, ಇಲ್ಲಿ ಈ 2 ನಿಯಮ. ಇಲ್ಲಿ ಡಸ್ ಇದೆ, ಡಸ್ ಡೂ ಡಸ್ ಇದ್ದಾಗ ಕ್ರಿಯಾಪದ ಬದಲಾವಣೆ ಆಗಬಾರ್ದು, ಅದಕ್ಕೆ ಇದು ತಪ್ಪು. ಇಲ್ಲಿ ನೋಡಿ, ವಾಟ್ ಡಸ್ ಹಿ ಲೈಕ್ ನೋಡಿ. He likes mango. Does he like mango? He wants mango. Does he want mango? ಅವನಿಗೆ ಮಾವಿನ ಹಣ್ಣು ಇಷ್ಟ, ಅವನಿಗೆ ಮಾವಿನ ಹಣ್ಣು ಇಷ್ಟ. ಅವನಿಗೆ ಮಾವಿನ ಹಣ್ಣು ಬೇಕು, ಅವನಿಗೆ ಮಾವಿನ ಹಣ್ಣು ಬೇಕಾ? ಈ ಎಲ್ಲ ಪದಗಳು ಸ್ನೇಹಿತರೆ ಗಮನಿಸಿದ್ರಿ ಅನ್ಕೊಂಡಿದ್ದೇನೆ. ಇನ್ನೊಮ್ಮೆ ನಾವು ನೋಡೋಣ ನೋಡಿ. ವಾಟ್ ಹಿ ಲೈಕ್ ತಪ್ಪು, ವಾಟ್ ಆದ್ಮೇಲೆ ಹಿ ಬಂತು, ಮೂಲ ನಿಯಮ. WH ಕ್ವಶನ್ ಆದ್ಮೇಲೆ ಹಿ ಆಗಲಿ, ಶಿ ಆಗಲಿ, ವಿ ಆಗಲಿ, ದೇ ಆಗಲಿ ಬರಬಾರ್ದು. Again, what he likes, ಇಲ್ಲೇನಾದ್ರೂ ಇರಲಿ, ವಾಟ್ ಅಂದ ತಕ್ಷಣ ಹಿ ಬಂತು, ಹೋಯ್ತು ಈ ವಾಕ್ಯ. ಇಲ್ಲಿ ನೋಡಿ, ವಾಟ್ ಡೂ ಹಿ ಲೈಕ್, ಇಲ್ಲಿ ಹಿ ಇದೆ, ಆದ್ರಿಂದ ಇಲ್ಲಿ ಡೂ ಬರಲ್ಲ, ತಪ್ಪು. ಇಲ್ಲಿ ಏನಾದ್ರೂ ಇರಲಿ. ನೆಕ್ಸ್ಟ್ ನೋಡಿ, ಅಗೈನ್ ವಾಟ್ ಡೂ ಹಿ ಲೈಕ್ಸ್. ಉತ್ತರ ಬರೆಯೋದನ್ನ ಪ್ರಶ್ನೆ ಬರೆದ್ಬಿಟ್ಟಿದ್ದೇವೆ ನಾವು, ಆದ್ರಿಂದ ಇಲ್ಲಿ ಡೂ ಇದೆ, ಆದ್ರಿಂದ ಇದು ತಪ್ಪು ಈ ವಾಕ್ಯ ಅಂದ್ಮೇಲೆ. ಇಲ್ಲಿ ನೋಡಿ, ವಾಟ್ ಡಸ್ ಹಿ ಲೈಕ್ಸ್, ಅರೆ ಡಸ್ ಇದೆ, ರೈಟ್ ಆಗಬೇಕಾಗಿತ್ತು, ರೈಟ್ ಆಗಿತ್ತು. ಈ ಎಸ್ ಇಲ್ಲದೆ ಇದ್ರೆ ಈ ಎಲ್ಲ ಎಚ್ಚರಿಕೆಯನ್ನು ವಹಿಸಬೇಕು. ನಾವು ಶಾಸ್ತ್ರೀಯವಾಗಿ ಸಂಗೀತಕ್ಕೆ ಹೇಳ್ತಾರೆ, ಇಂಗ್ಲೀಷನ್ನು ಕಲಿದೆ ಹೋದರೆ, ಗ್ರಾಮೆಟಿಕಲ್ ರೂಲನ್ನು ತಿಳ್ಕೊಳ್ಳದೆ ಹೋದರೆ ತಪ್ಪಾಗ್ತದೆ. ಈ ಎಲ್ಲ ತಪ್ಪು ವಾಕ್ಯಗಳನ್ನು ನಾನು ನೋಡಿದ್ದೇನೆ. ಇಲ್ಲಿ ನೋಡಿ, ವಾಟ್ ಡಸ್ ಹಿ ಲೈಕ್, ದಿಸ್ ಈಸ್ ಕರೆಕ್ಟ್. 2 ನಿಯಮ, WH ಆದಮೇಲೆ ನೌನ್ ಪ್ರೊನೌನ್ ಬರಬಾರ್ದು. ಹಿ ಜೊತೆ, ಶಿ ಜೊತೆ, 3rd ಪರ್ಸನ್ ಸಿಂಗ್ಯುಲರ್ ಜೊತೆ ಡೂ ಬರಬಾರ್ದು. ಡೂ ಬಂದಾಗ ಲೈಕ್ಸು ವಾಂಟ್ಸು ಆಗಬಾರ್ದು. ಇಲ್ಲಿ ಡಸ್ ಬಂದಾಗಲೂ ಲೈಕ್ಸು ವಾಂಟ್ಸು ಆಗಬಾರ್ದು. ನೋಡಿ, ವಾಟ್ ಡಸ್ ಹಿ ಲೈಕ್, ಇದನ್ನು ಜ್ಞಾಪಕ ಇಟ್ಕೋಬೇಕು. ನಮ್ಮ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ತಪ್ಪು ವಾಕ್ಯಗಳನ್ನು ಫೈಂಡ್ ಔಟ್ ಮಾಡಿ ಕೊಟ್ಟಿರ್ತಾರೆ, ಎಲ್ಲ ಕರೆಕ್ಟ್ ಕೊಟ್ಟಿರ್ತಾರೆ, ಅಥವಾ ಕರೆಕ್ಟ್ ಇರೋದನ್ನು ಒಂದು ಕೊಟ್ಟಿರ್ತಾರೆ, ಫೈಂಡ್ ದ ಕರೆಕ್ಟ್, ಟಿಕ್ ದ ಕರೆಕ್ಟ್ ಸೆಂಟೆನ್ಸ್ ಅಂತ. ಆವಾಗ ಇದು ಹಾಕಬೇಕಾಗ್ತದೆ. ನಾನು ಬಹಳಷ್ಟು 1 2 3 ವಾಕ್ಯಗಳನ್ನು ಆರಿಸ್ಕೋಬೇಕು ಅಂತಿದ್ದೆ, ಆದರೆ ಅನ್ನಿಸ್ತು ನನಗೆ ಯೋಚನೆ ಮಾಡಿದಾಗ ಈ ಎಲ್ಲ ತಪ್ಪು ವಾಕ್ಯಗಳನ್ನು ಹೇಳ್ಕೊಟ್ಟು ಇದು ಹೇಳಿದ್ರೆ ಮನದಲ್ಲಿ ನಿಲ್ಲುತ್ತೆ ಅಂತ. ನಾವು ಹೆಚ್ಚು ಸಾಲುಗಳನ್ನು ಕಲಿಯೋದನ್ನು ಬದಲಾಗಿ ಪರ್ಫೆಕ್ಟಾಗಿ ಒಂದು ಸಾಲನ್ನ ಕಲಿತ್ರೆ ಒಳ್ಳೆಯದು ಅನ್ನಿಸ್ತು. ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ, 10 ಕಟ್ಟುವ ಬದಲು 1 ಮುತ್ತು ಕಟ್ಟು ಅಂತ. ಬಹುಶಃ ಇದು ತಮಗೆ ಮಂದಟ್ಟಾಗಿದೆ ಅಂದ್ಕೊಂಡಿದ್ದೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.